ಇದಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಎಲ್ಲ ಸ್ನೇಹಿತರೆ, ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ನನ್ನ ಎಲ್ಲ ಅಧಿಕಾರಿ ಮಿತ್ರರೇ, ಆತ್ಮೀಯ ಮಿತ್ರರೇ, ಬಹಳಷ್ಟು ಜನ ಬಂದು ಮಾತಾಡಿದ್ದೀವಿ. ಸಮಯದ ಅಭಾವ ಇದೆ, ಆದರೆ ನಾವು ಜಾಸ್ತಿ ಮಾತಾಡೋದಿಲ್ಲ ಅಂತ ಹೇಳ್ತಾನೆ ಅದು ಪಟ್ಟಿ ಮುಂದುವರಿತಾನೆ ಇದೆ. ಸಾಧನೆಗಳು ಅದು ಕೊನೆ ಮತ್ತು ಅಂತ್ಯ ಇಲ್ಲ ಅಂತಾನೆ ಅನಿಸ್ತಾರೆ. ಪ್ರಾಬಬ್ಲಿ ಇನ್ನಷ್ಟು ಸ್ವಲ್ಪ ಸಮಯಾವಕಾಶ ಕೊಟ್ಟಿದ್ರೆ ನಾವು ಬಹಳಷ್ಟು ಜನ ಆದಿತ್ಯ ಇಲಾಖೆ ಅಷ್ಟೇ ಅಲ್ಲ, ಅದಲ್ಲದೆ ಎಲ್ಲ ವಿವಿಧ ಆದಿತ್ಯ ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯತ್ ಎಲ್ಲ ಇಲಾಖೆಯವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಹಾಜರಾಗಿದ್ದು ಬಹಳಷ್ಟು ಜನರು ಮಾತಾಡುವಂಥ ಸಹ ಇಟ್ಕೊಂಡಿದ್ರು. ದಿಸ್ ಇಸ್ ಅ ಸ್ಯಾಟರ್ಡೇ, ಇಟ್ ಇಸ್ ಅ ಹಾಲಿಡೇ. ಆದರೂ ಸಹ ಇಷ್ಟೊಂದು ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥದ್ದು ತಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸ ಏನಿದೆ ಭಗತ್ ಸಿಂಗ್ ಅವರ ಮೇಲೆ ಅದನ್ನು ತೋರಿಸ್ತದೆ. ಭಗತ್ ಸಿಂಗ್ ಮೀನಾ ಅವರು ಬಹಳ ಒಳ್ಳೆಯ ಸ್ನೇಹಿತರು, ಸಹೋದ್ಯೋಗಿ ಅಷ್ಟೇ ಅಲ್ಲ, ಬಹಳ ಒಳ್ಳೆಯ ಸ್ನೇಹಿತರು. ಐ ನೋ ಹಿಮ್ ಫ್ರಮ್ ಲಾಂಗ್ ಬ್ಯಾಕ್. ಬಹಳ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳು. ಅದರೊಟ್ಟಿಗೆ ಅವರು ಬಹಳ ಉತ್ತಮವಾದಂತಹ ಒಂದು ವ್ಯಕ್ತಿತ್ವವನ್ನು, ಬಹಳ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿ ಕೂಡ ಆಗಿದ್ದಾರೆ. ಮೀಟಿಂಗ್ ಅಲ್ಲಿ ಅಷ್ಟೇ ಅವರಿಗೆ ನಾನು ಜಾಸ್ತಿ ಮಾತಾಡುವಂಥದ್ದು ನೋಡಿರೋದು. ಆ ಪ್ಯಾಷನ್, ಆಕ್ರೋಶ, ಸಿಟ್ಟು, ಇಂಪೇಷನ್ಸ್ ಏನಿದೆ ಮೀಟಿಂಗ್ ಅಲ್ಲಿ ಒಂದೇ ಸಲ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಇದೇ ವ್ಯಕ್ತಿನ ನಮ್ಮ ಜೊತೆಗೆಲ್ಲ ಆಚೆ ಮಾತಾಡುವಂತ ಅಷ್ಟೇ ಸೈಲೆಂಟ್ ಆಗಿರ್ತಾರೆ, ಅಷ್ಟೇ ಸಂಭಾವಿತರಾಗಿ ಆಚೆ ಇರ್ತಾರೆ. That is the kind of hunger and passion he has for delivery of service. He has worked hard for 3 years here and he has earned the love and respect of the entire district. And we are all very proud of him. ಒಂದು ವ್ಯಕ್ತಿ, ಒಂದು ಅಧಿಕಾರಿ, ನಾವು ಕೆಲಸ ಮಾಡ್ತೀವಿ, ಒಂದು ಕಡೆಯಿಂದ ಬೇರೆ ಕಡೆ ವರ್ಗಾವಣೆ ಆದ ಸಂದರ್ಭದಲ್ಲಿ ಏನೇನ ಸಾಧನೆಗಳನ್ನ, ಏನೇನು ಕೆಲಸಗಳನ್ನ ಮಾಡಿರ್ತೀವಿ, ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಏನಂತಂದ್ರೆ ನಾವು ಯಾವ ರೀತಿಯಲ್ಲಿ ಜನರ ಮನಸ್ಸಲ್ಲಿ, ಅಧಿಕಾರಿಗಳ ಮನಸ್ಸಲ್ಲಿ ಏನು ಪ್ರೀತಿ ಮತ್ತು ಗೌರವ ಉಳಿದಿರ್ತದೆ, ಅದನ್ನು ಸಹ ತುಂಬಾ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಬಹಳ ಒಂದು ಒಳ್ಳೆಯ ಒಂದು ಹೆಜ್ಜೆ ಗುರುತನ್ನ ಇಟ್ಟಿದ್ದೀರಿ. ಪೀಪಲ್ ಲವ್ ಯು ಅಂಡ್ ರಿಮೆಂಬರ್ ವೆರಿ ಫಾಂಡ್ಲಿ. ಏನಂದ್ರೆ ಒಂದು ನಾಯಕತ್ವ